ವಾಟ್ಸಪ್ ಗೈಸ್, ನನ್ನ ಹೆಸರು ಸುಮನ್ ಹೋಪ್. ನಿಮಗೆಲ್ಲ ತಿಳಿದಿರಂಗೆ ನಾನು ಕನ್ನಡದಲ್ಲಿ ವಿಡಿಯೋ ಎಡಿಟಿಂಗ್ ರಿಲೇಟೆಡ್ ಟ್ಯುಟೋರಿಯಲ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ತುಂಬ ಜನ ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ, ತುಂಬ ಜನ ಕಲ್ತ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ತುಂಬ ಜನ ಹೇಳ್ತಾಯಿದ್ರು ಇನ್ನೂ ಅಡ್ವಾನ್ಸ್ ಲೆವೆಲ್ಗೆ ಹೇಳ್ಕೊಡಿ ಅಂತ. ಸೊ ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ವಿಡಿಯೋ ಎಡಿಟಿಂಗ್ ಮಾಸ್ಟರ್ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಿಮ್ಮಲ್ಲಿ ಯಾರಿಗಾನ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ, ಶಾರ್ಟ್ ಫಿಲಮ್ ಆಗಿರಲಿ, ಮ್ಯೂಸಿಕ್ ವಿಡಿಯೋಸ್ ಅಥವಾ ಸಣ್ಣ ಪುಟ್ಟ ಯೂಟ್ಯೂಬ್ ವಿಡಿಯೋಸ್, ಶಾರ್ಟ್ ಫಿಲಮ್ಸ್, ಸೊ ಇದು ಈ ಥರ ವಿಷುವಲಿ ನೀವು ಏನೇ ಒಂದು ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಮಾಸ್ಟರ್ ಕ್ಲಾಸ್ನ ನೀವು ಕಂಪ್ಲೀಟ್ಲಿ ನೋಡಿದ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ನಿಮ್ಮ ವಿಡಿಯೋಸ್ಗಳನ್ನ ನೀವು ಎಡಿಟ್ ಮಾಡ್ಕೊಬೋದು. ಸೊ ಈ ಒಂದು ಕೋರ್ಸ್ ಡೀಟೇಲ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಅಲ್ಲಿ ನಿಮಗೆ ಡೀಟೇಲ್ ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಾನು ಯೂಸ್ ಮಾಡಿರೋಂಥ ಪ್ರಾಜೆಕ್ಟ್ ಫೈಲು, ರಾ ಕ್ಲಿಪ್ಸು ಅದೆಲ್ಲನೂ ನಾನು ಪ್ರೊವೈಡ್ ಮಾಡ್ತೀನಿ ಈ ಒಂದು ಕೋರ್ಸ್ನ ನೀವು ಪರ್ಚೇಸ್ ಮಾಡಿದ್ರೆ. ಸೊ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ತುಂಬ ಜನಕ್ಕೆ ಅವಾಗಿಂದ ಕೇಳ್ಕೊಂಬರ್ತಾ ಇದ್ದಾರೆ ಆಫ್ಟರ್ ಎಫೆಕ್ಟ್ಸ್ ಬಗ್ಗೆ ವಿಡಿಯೋ ಮಾಡಿ, ಆಫ್ಟರ್ ಎಫೆಕ್ಟ್ಸ್ ಹೇಳ್ಕೊಡಿ ಅಂತ. ಸೊ ಈ ಒಂದು ಆಫ್ಟರ್ ಎಫೆಕ್ಟ್ಸ್ ಅನ್ನೋ ಸಾಫ್ಟ್ವೇರ್ನು ನಾನು ಕನ್ನಡದಲ್ಲಿ ಯೂಟ್ಯೂಬ್ ವಿಡಿಯೋಸ್ಗಳನ್ನ ಮುಖಾಂತರ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದು ಇದರ ಫಸ್ಟ್ ವಿಡಿಯೋ ಆಗಿರುತ್ತೆ. ಬಿಗಿನಿಂಗಿಂದ ನಿಮಗೇನು ಸಾಫ್ಟ್ವೇರ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಇಂಟ್ರಡಕ್ಷನಿಂದ ಆಫ್ಟರ್ ಎಫೆಕ್ಟ್ಸ್ ಅಂದರೆ ಏನು ಅನ್ನೋದ್ರಿಂದ ಕಂಪ್ಲೀಟ್ ಎಕ್ಸ್ಪೋರ್ಟ್ ಮಾಡೋವರೆಗೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನು ಹಲವಾರು ಚಾಪ್ಟರ್ ಮುಖಾಂತರ ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ. ಆ ಚಾಪ್ಟರಲ್ಲಿ ಇದು ಫಸ್ಟ್ ವಿಡಿಯೋ ಆಗಿರುತ್ತೆ, ಇದು ಇಂಟ್ರಡಕ್ಷನ್ ವಿಡಿಯೋ. ಇದೇ ರೀತಿ ಹಲವಾರು ಚಾಪ್ಟರ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಸೊ ದಟ್ ನಿಮಗೆ ಕಂಪ್ಲೀಟ್ಲಿ ಅರ್ಥ ಆಗುತ್ತೆ ಯಾವ ಚಾಪ್ಟ್ರಲ್ಲಿ ಏನೇನು ಕವರ್ ಮಾಡಿದ್ದೀನಿ, ಏನೇನೆಲ್ಲ ನೀವು ಕಲಿಬೋದು ಅಂತ. ಸೊ ಬನ್ನಿ ಆಫ್ಟರ್ ಎಫೆಕ್ಟ್ಸ್ ಮಾಸ್ಟರ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಕೋರ್ಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆಫ್ಟರ್ ಎಫೆಕ್ಟ್ಸ್ ಬಗ್ಗೆ ಇರುವಂಥ ಒಂದಷ್ಟು ಜನರಲ್ ಕ್ವಶನ್ಸ್ ಏನಿದೆ ಅದಷ್ಟಕ್ಕೂ ಉತ್ತರ ಕೊಟ್ಬಿಡ್ತೀನಿ, ಸೊ ದಟ್ ನೀವು ಕೋರ್ಸ್ ನೋಡೋವಾಗ ಒಂದು ಕ್ಲಾರಿಟಿ ಇರುತ್ತೆ. ಫಸ್ಟ್ ಕ್ವಶನ್ ಬಂದು ಅಡೋಬಿ ಆಫ್ಟರ್ ಎಫೆಕ್ಟ್ಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಅಡೋಬಿ ಆಫ್ಟರ್ ಎಫೆಕ್ಟ್ಸ್ ಈಸ್ ಎ ಡಿಜಿಟಲ್ VFX ಸಾಫ್ಟ್ವೇರ್. ಅಂದರೆ ಡಿಜಿಟಲಿ ವಿಜುವಲ್ ಎಫೆಕ್ಟ್ಸ್ ಏನೇನಿದೆ ಅದಷ್ಟು ಈ ಒಂದು ಸಾಫ್ಟ್ವೇರ್ ಮುಖಾಂತರ ನಾವು ಕನ್ವೆ ಮಾಡ್ಬೋದು. ಅಡೋಬಿ ಅಂತ ಒಂದು ಕಂಪ್ನಿ ಏನಿದೆ, ಆ ಒಂದು ಕಂಪ್ನಿ ಮುಖಾಂತರ ಈ ಒಂದು ಸಾಫ್ಟ್ವೇರ್ ನಮಗೆ ಸಿಗ್ತಾ ಇರೋವಂಥದ್ದು. ಅಡೋಬಿ ಅನ್ನೋ ಕಂಪ್ನಿ ಆಫ್ಟರ್ ಎಫೆಕ್ಟ್ಸ್ ಒಂದೇ ಅಲ್ಲ, ಫೋಟೋಶಾಪ್ ಆಗಿರಲಿ, ಪ್ರೀಮಿಯರ್ ಪ್ರೋ ಆಗಿರಲಿ, ಆಡಿಷನ್ ಆಗಿರಲಿ, ಅಥವಾ ಇಲಿಸ್ಟ್ರೇಷನ್ ಆಗಿರಲಿ, ಲೈಟ್ ರೂಮ್ ಆಗಿರಲಿ, ಇದೆಲ್ಲ ಬೇರೆ ಬೇರೆ ಸಪ್ರೇಟ್ ಸಾಫ್ಟ್ವೇರ್ಗಳು ಇದೆ. ಇದರಲ್ಲಿ ಆಫ್ಟರ್ ಎಫೆಕ್ಟ್ಸ್ ಅನ್ನೋದು ಮೇಜರ್ ಸಾಫ್ಟ್ವೇರ್. ಇದರಲ್ಲಿ ನಾವು ಮೋಷನ್ ಗ್ರಾಫಿಕ್ಸ್ ಮಾಡ್ಬೋದು, ಕಂಪೋಸಿಟಿಂಗ್ ಮಾಡ್ಬೋದು, 3D ಎಲಿಮೆಂಟ್ಸ್ ಆ್ಯಡ್ ಮಾಡ್ಬೋದು, ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡ್ಬೋದು, ಟ್ರ್ಯಾಕಿಂಗ್ ಮಾಡ್ಬೋದು. ಈ ಸಾಫ್ಟ್ವೇರ್ನ ನಾವು ಉಪಯೋಗಿಸ್ಕೊಂಡು ಈ ಥರ ಹಲವಾರು ವಿಷಯಗಳನ್ನ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಫಸ್ಟು ನಾವೇನು ಮಾಡಬೇಕು, ಓವರ್ ಆಲ್ ಈ ಸಾಫ್ಟ್ವೇರ್ನ ಕಲ್ತ್ಕೊಬೇಕು. ಓವರ್ ಆಲ್ ಈ ಸಾಫ್ಟ್ವೇರಲ್ಲಿ ಏನೆಲ್ಲ ವಿಷಯಗಳಿದೆ ಅಂತ ಫಸ್ಟ್ ನಮಗೆ ಗೊತ್ತಾದರೆ ಅದರಲ್ಲಿ ನಿಮ್ಗೆ ಯಾವ ವಿಷಯ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ನೀವು ಸ್ಪೆಷಲೈಸ್ ಆಗ್ಬೋದು. ತುಂಬ ಜನ ನನ್ನ ಫ್ರೆಂಡ್ಸು ರೋಟೋಸ್ಕೋಪಿಂಗ್ ಅಂತ ಒಂದು ಪ್ರೋಸೆಸ್ ಇದೆ, ಇದರಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಥವಾ 3D ಮಾಡಲಿಂಗ್ ಅಂದರೆ 3D ಮಾಡೆಲ್ಸ್ನ ಕ್ರಿಯೇಟ್ ಮಾಡಿ ಆಫ್ಟರ್ ಎಫೆಕ್ಟ್ಸ್ಗೆ ಇಂಪೋರ್ಟ್ ಮಾಡಿಕೊಂಡು ಕಂಪೋಸಿಟ್ ಮಾಡ್ಬೋದು, ಇದೊಂದು ಪ್ರೋಸೆಸ್ ಇದೆ. ಅಥವಾ ಗ್ರೀನ್ ಸ್ಕ್ರೀನ್ ಏನಿದೆ, ಗ್ರೀನ್ ಸ್ಕ್ರೀನ್ ಹಾಕ್ಬಿಟ್ಟು ಶೂಟ್ ಮಾಡಿರ್ತಾರೆ, ಅದರಲ್ಲಿ ನಿಮ್ಮ ಕೆಲಸನೇ ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡೋದು, ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ಬೇಕು ನೀವು. ಸೊ ಡಿಫ್ರೆಂಟ್ ಜಾನರ್ ಇರುತ್ತೆ, ಅದರಲ್ಲಿ ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದನ್ನು ನೀವು ಚೂಸ್ ಮಾಡಿ ಸ್ಪೆಷಲೈಸ್ ಆಗಿ ಅದರಲ್ಲಿ ನೀವು ಮಾಸ್ಟರ್ ಆಗ್ಬೋದು. ಇದು ಬಿಟ್ಟು ತುಂಬ ಜನ ನನ್ನ ಕೇಳ್ತಾ ಇರ್ತಾರೆ, ಅಡೋಬಿ ಆಫ್ಟರ್ ಎಫೆಕ್ಟ್ಸ್ ಅಲ್ಲಿ ನಾವು ವಿಡಿಯೋನ ಎಡಿಟ್ ಮಾಡ್ಬೋದಾ ಅಂತ. ಎಸ್, ಡೆಫಿನೆಟ್ಲಿ ನೀವು ಅಡೋಬಿ ಆಫ್ಟರ್ ಎಫೆಕ್ಟ್ಸ್ ಅಲ್ಲಿ ವಿಡಿಯೋನ ಎಡಿಟ್ ಮಾಡ್ಬೋದು, ಬಟ್ ಇಟ್ ಈಸ್ ನಾಟ್ ಸೂಟೇಬಲ್ ಫಾರ್ ವಿಡಿಯೋ ಎಡಿಟಿಂಗ್. ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ಸಪ್ರೇಟ್ ಆಗಿದೆ, ಅದು ಸ್ಪೆಷಲಿ ಮೇಡ್ ಫಾರ್ ವಿಡಿಯೋ ಎಡಿಟಿಂಗ್. ಅದರಲ್ಲಿ ಜಾಸ್ತಿ ಕ್ಲಿಪ್ಸ್ನ ಇಂಪೋರ್ಟ್ ಮಾಡ್ಕೊಬೋದು, ಎಡಿಟ್ ಮಾಡ್ಬೋದು, ರಫ್ ಕಟ್ ಮಾಡ್ಬೋದು, ಫೈನಲ್ ಕಟ್ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಅಡೋಬಿ ಆಫ್ಟರ್ ಎಫೆಕ್ಟ್ಸ್ ಅನ್ನೋದು ಕಂಪ್ಲೀಟ್ಲಿ ಡಿಜಿಟಲ್ VFX ಸಾಫ್ಟ್ವೇರ್. ಯಾರೂ ಪ್ರಿಫರ್ ಮಾಡಲ್ಲ ವಿಡಿಯೋನ ಎಡಿಟ್ ಮಾಡೋದಕ್ಕೆ. ಸೊ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ನ ಉಪಯೋಗಿಸ್ಕೊಂಡು ನಾವು ವಿಡಿಯೋನ ಎಡಿಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಆರ್ ದ ಅದರ್ ಸಾಫ್ಟ್ವೇರ್ ಅಪಾರ್ಟ್ ಫ್ರಮ್ ಆಫ್ಟರ್ ಎಫೆಕ್ಟ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅಡೋಬಿ ಆಫ್ಟರ್ ಎಫೆಕ್ಟ್ಸ್ಗಿಂತ ಬೇರೆ ಸಾಫ್ಟ್ವೇರ್ ಯಾವುದಿದೆ ಅಂತ ಕೇಳ್ತಾ ಇರ್ಬೋದು ಅವರು. ಅಪಾರ್ಟ್ ಫ್ರಮ್ ಆಫ್ಟರ್ ಎಫೆಕ್ಟ್ಸ್ ಸಾಫ್ಟ್ವೇರ್ ನ್ಯೂಕ್ ಅಂತ ಒಂದು ಸಾಫ್ಟ್ವೇರ್ ಇದೆ, ಅಥವಾ ಫ್ಯೂಷನ್ ಅಂತಿದೆ. ಆ್ಯಂಡ್ ಫ್ರೀಯಾಗಿ ಅಂದರೆ 3ds Max ಅಂತಿದೆ. ಈ ರೀತಿ ತುಂಬಾ ಸಾಫ್ಟ್ವೇರ್ಗಳಿದೆ. ಬಟ್ ಆಫ್ಟರ್ ಎಫೆಕ್ಟ್ಸ್ ಸಾಫ್ಟ್ವೇರ್ನ ತುಂಬ ಜನ ಪ್ರಿಫರ್ ಮಾಡ್ತಾರೆ, ಯಾಕಂದರೆ ಇದು ಈಸಿ ಇಂಟರ್ಫೇಸ್ ಬಹಳ ಈಸಿ ಆಗಿದೆ. ಫಸ್ಟ್ ಟೈಮ್ ನಿಮ್ಗೆ ಇನ್ ಕೇಸ್ ನೋಡಿದ್ರೆ ಕಾಂಪ್ಲಿಕೇಟೆಡಾಗಿ ಕಾಣ್ಬೋದು, ಬಟ್ ಒನ್ಸ್ ನೀವು ಒಂದೊಂದೇ ವಿಷಯನ ಕಲಿತಾ ಹೋದರೆ ಇಟ್ಸ್ ವೆರಿ ಸಿಂಪಲ್ ಸಾಫ್ಟ್ವೇರ್. ಇಂಟರ್ಫೇಸ್ ಅಂತೂ ಬಹಳ ಈಸಿಯಾಗಿ ನಾವು ಅರ್ಥ ಮಾಡ್ಕೊಬೋದು. ಮತ್ತೊಂದು ಫ್ಯಾಕ್ಟರ್ ಅಂದರೆ ಅಡೋಬಿ ಆಫ್ಟರ್ ಎಫೆಕ್ಟ್ಸ್ನ ಏನಕ್ಕೆ ಚೂಸ್ ಮಾಡ್ತಾರೆ ಅಂದರೆ ಬಿಕಾಸ್ ಆಫ್ ಡೈನಾಮಿಕ್ ಲಿಂಕ್.
ಎಸ್, ಡೈನಾಮಿಕ್ ಲಿಂಕ್ ಅಂತ ಹೇಳಿದ್ರೆ ಇನ್ ಕೇಸ್ ನೀವು ಒಂದು ಸಾಫ್ಟ್ವೇರಲ್ಲಿ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರಲ್ಲಿ ನೀವು ಎಡಿಟ್ ಮಾಡ್ತಾ ಇರ್ತೀರಾ. ಅದರಲ್ಲಿ ಒಂದು ಸಿಂಗಲ್ ಕ್ಲಿಪ್ಪು ನಿಮ್ಗೆ ಇನ್ ಕೇಸ್ ಏನಾನ ಟೈಟಲ್ ಹಾಕಬೇಕು, VFX ಆಗಬೇಕು, ಅಥವಾ ಬೇರೆ ಏನಾನ ಅಡೋಬಿ ಆಫ್ಟರ್ ಎಫೆಕ್ಟ್ಸ್ಗೆ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಜಸ್ಟ್ ನೀವು ರೈಟ್ ಕ್ಲಿಕ್ ಮಾಡಿ ಡೈನಾಮಿಕ್ ಲಿಂಕ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿಬಿಟ್ರೆ ಸಾಕು. ಪ್ಯಾರಲಲ್ಲಿ ಅಡೋಬಿ ಆಫ್ಟರ್ ಎಫೆಕ್ಟ್ಸಲ್ಲೂ ನೀವು ವರ್ಕ್ ಮಾಡ್ಬೋದು. ಇಲ್ಲಿ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರಲ್ಲಿ ಅದು ಅಪ್ಡೇಟ್ ಆಗ್ತಾ ಇರುತ್ತೆ. ಇದೇ ರೀತಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಫೋಟೋಶಾಪಲ್ಲೂ ವರ್ಕ್ ಮಾಡ್ಬೋದು. ಆ್ಯಂಡ್ ಇನ್ ಕೇಸ್ ಆಡಿಯೋ ರಿಲೇಟೆಡ್ ಏನಾನ ವಿಷಯಗಳಿದ್ರೆ ಆಡಿಷನ್ ಅಂತ ಅಡೋಬಿ ಕಂಪ್ನಿ ಅವ್ರದ್ದೇ ಇದೆ, ಈ ಸಾಫ್ಟ್ವೇರಲ್ಲೂ ಮಾಡ್ಬೋದು. ಸೊ ಎಲ್ಲ ಸಾಫ್ಟ್ವೇರ್ ಏನು ಪ್ರೊಡ್ಯೂಸ್ ಮಾಡ್ತಾರೆ ಅಡೋಬಿ ಸಾಫ್ಟ್ವೇರ್ ಕಂಪ್ನಿಯವರು, ಸೊ ಎಲ್ಲ ಸಾಫ್ಟ್ವೇರ್ಗೂ ಒಂದು ಲಿಂಕ್ನ ಕ್ರಿಯೇಟ್ ಮಾಡಿದ್ದಾರೆ, ಅದನ್ನೇ ಡೈನಾಮಿಕ್ ಲಿಂಕ್ ಅಂತ ಹೇಳ್ತೀವಿ. ಸೊ ಈ ಲಿಂಕ್ನ ಉಪಯೋಗಿಸ್ಕೊಂಡು ಎಲ್ಲ ಸಾಫ್ಟ್ವೇರಲ್ಲೂ ನೀವು ಪ್ಯಾರಲಲ್ಲಿ ವರ್ಕ್ ಮಾಡ್ಬೋದು. ಸೊ ಕೆಲಸ ಬೇಗ ಮುಗಿಯೋದ್ರಿಂದ ಜಾಸ್ತಿ ಜನ ಅಡೋಬಿ ಆಫ್ಟರ್ ಎಫೆಕ್ಟ್ಸ್ ಸಾಫ್ಟ್ವೇರ್ನ ಪ್ರಿಫರ್ ಮಾಡ್ತಾರೆ. ಬಟ್ ಇವಾಗ ಡಾವಿನ್ಸಿ ರಿಸಾಲ್ವ್ ಅಂತ ಒಂದು ಫ್ರೀ ಸಾಫ್ಟ್ವೇರ್ ಬಂದಿದೆ, ಇದನ್ನು ಉಪಯೋಗಿಸ್ಕೊಂಡು ಕೂಡ ನೀವು ಫಾಸ್ಟಾಗಿ ವರ್ಕ್ ಮಾಡ್ಬೋದು. ಅಲ್ಟಿಮೇಟ್ಲಿ ಯಾರೂ ನಮ್ಮನ್ನ ಕೇಳಲ್ಲ ಯಾವ ಸಾಫ್ಟ್ವೇರನ್ನ ಉಪಯೋಗಿಸ್ಕೊಂಡು ನೀವು ಫೈನಲ್ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡಿದೆ ಅಂತ. ಇಟ್ಸ್ ರಿಯಲಿ ಅಪ್ ಟು ಯು, ನೀವು ಯಾವ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಫಾಸ್ಟಾಗಿ ಕೆಲಸ ಮಾಡ್ತೀರಾ ಅಂತ. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಆರ್ ಟೆಂಪ್ಲೇಟ್ಸ್, ಪ್ರೀಸೆಟ್ಸ್ ಆ್ಯಂಡ್ ಪ್ಲಗಿನ್ಸ್ ಅಂತ ಕೇಳ್ತಾ ಇದ್ದಾರೆ. ತುಂಬ ಜನ ಇದು ಕಾಮನ್ ಕ್ವಶನ್ನು ಕೇಳ್ತಾ ಇರ್ತಾರೆ. ಟೆಂಪ್ಲೇಟ್ಸ್ ಅಂತ ಹೇಳಿದ್ರೆ ನೀವು ಆಲ್ರೆಡಿ ವರ್ಕ್ ಮಾಡಿರೋ ಪ್ರಾಜೆಕ್ಟಲ್ಲಿ ರೀವರ್ಕ್ ಮಾಡೋದು, ನಿಮಗೆ ಬೇಕಾಗಿರೋ ಚೇಂಜಸ್ನ ನೀವು ಮಾಡಿಕೊಂಡು ರೀವರ್ಕ್ ಮಾಡಿಬಿಟ್ಟು ಫೈನಲ್ ಔಟ್ಪುಟ್ನ ಎಕ್ಸ್ಪೋರ್ಟ್ ಮಾಡೋದನ್ನ ಟೆಂಪ್ಲೇಟ್ಸ್ ಅಂತ ಹೇಳ್ತೀವಿ. ಇದೊಂದು ಫೈಲ್ ಆಗಿರುತ್ತೆ, ಪ್ರೀಮಿಯರ್ ಪ್ರೋ ಪ್ರಾಜೆಕ್ಟ್ ಫೈಲ್ ಥರ ಆಫ್ಟರ್ ಎಫೆಕ್ಟ್ಸ್ ಪ್ರಾಜೆಕ್ಟ್ ಫೈಲ್ ಆಗಿರುತ್ತೆ. ಈ ಥರ ಟೆಂಪ್ಲೇಟ್ಸು ನಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ನೀವು ಬೈ ಮಾಡ್ಬೋದು, ಫ್ರೀ ಟೆಂಪ್ಲೇಟ್ಸು ಸಿಗುತ್ತೆ. ಸೊ ಆಲ್ರೆಡಿ ಎಲ್ಲ ವರ್ಕ್ನ ಮಾಡಿಬಿಟ್ಟಿರ್ತಾರೆ, ಎಲ್ಲ ಥೀಮ್ ಏನಿದೆ ಓವರಾಲ್ ಡಿಸೈನ್ ಮಾಡಿರ್ತಾರೆ. ಇದರಲ್ಲಿ ನಿಮಗೆ ಬೇಕಾಗಿರೋ ಟೆಕ್ಸ್ಟ್ ಚೇಂಜ್ ಆಗಿರಲಿ, ಫೋಟೋ ಚೇಂಜ್ ಆಗಿರಲಿ, ಇದನ್ನು ನೀವು ನಿಮಗೆ ಬೇಕಾಗಿರೋವಂಥ ಚೇಂಜಸ್ನ ನೀವು ಮಾಡ್ಕೊಳ್ಳೋದನ್ನ ಟೆಂಪ್ಲೇಟ್ಸ್ ಅಂತ ಹೇಳ್ತೀವಿ. ಬಟ್ ಪ್ರೀಸೆಟ್ಸ್ ಅಂದರೆ ಹಂಗಲ್ಲ, ಈ ಒಂದು ಸಾಫ್ಟ್ವೇರಲ್ಲಿ ಏನಿರುತ್ತೆ ಎಫೆಕ್ಟ್ಸು ಅದನ್ನು ಉಪಯೋಗಿಸ್ಕೊಂಡು ನಾನು ಮಾಡ್ಬೋದು, ನೀವು ಮಾಡ್ಬೋದು ಪ್ರೀಸೆಟ್ಸ್ನ. ಮೇಯ್ನ್ಲಿ ಇದು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ತುಂಬ ಸೇಮ್ ರಿಪೀಟೆಡ್ ಎಫೆಕ್ಟ್ಸ್ನ ಆಗ್ತಾ ಇದ್ದರೆ ನೀವು ಒಂದು ಪ್ರೀಸೆಟ್ನ ಕ್ರಿಯೇಟ್ ಮಾಡ್ಕೊಂಬಿಡ್ಬೋದು. ಫರ್ದರ್ ಏನಾನ ಅಪ್ಕಮಿಂಗ್ ಪ್ರಾಜೆಕ್ಟ್ ಬಂತು ಅಂತ ಹೇಳಿದ್ರೆ ಜಸ್ಟ್ ಪ್ರೀಸೆಟ್ಸ್ನ ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಬಿಟ್ರೆ ಪದೇ ಎಲ್ಲ ಎಫೆಕ್ಟ್ಸ್ನೂ ಹಾಕೋವಂಥ ಅವಶ್ಯಕತೆ ಇಲ್ಲ. ಈ ಪ್ರೊಸೆಸ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಕೋರ್ಸಲ್ಲಿ. ಮೇಯ್ನ್ಲಿ ಪ್ರೀಸೆಟ್ಸಲ್ಲಿ ನೀವು ಟೈಮ್ನ ಯುಟಿಲೈಸ್ ಮಾಡ್ಕೊಬೋದು, ಟೈಮ್ ಆದಷ್ಟು ಕಮ್ಮಿ ಉಪಯೋಗಿಸ್ಕೊಂಡು ಜಾಸ್ತಿ ಕೆಲಸನ ನೀವು ಪ್ರೊಡ್ಯೂಸ್ ಮಾಡ್ಬೋದು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಪ್ಲಗಿನ್ಸ್, ಇವೆರಡಕ್ಕಿಂತ ಡಿಫ್ರೆಂಟು. ಥರ್ಡ್ ಪಾರ್ಟಿ ಕಂಪ್ನೀಸ್ಗಳು ಪ್ಲಗಿನ್ಸ್ನ ನಮಗೆ ಪ್ರೊಡ್ಯೂಸ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ ರೆಡ್ ಜೈಂಟ್ ಅಂತಿದೆ, ವಿಡಿಯೋ ಕೋಪೈಲಟ್ ಅಂತಿದೆ, ಇವೆಲ್ಲವೂ ಥರ್ಡ್ ಪಾರ್ಟಿ ಕಂಪ್ನಿಗಳು. ಈ ಒಂದು ಕಂಪ್ನಿ ನಮಗೆ ಪ್ಲಗಿನ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನು ನೀವು ಸಪ್ರೇಟಾಗಿ ಬೈ ಮಾಡಬೇಕು. ಅದನ್ನು ಬೈ ಮಾಡಿಕೊಂಡು ಇನ್ಸೈಡ್ ಈ ಒಂದು ಆಫ್ಟರ್ ಎಫೆಕ್ಟ್ಸ್ ಅಥವಾ ಪ್ರೀಮಿಯರ್ ಪ್ರೋ ಏನಿದೆ ಸಾಫ್ಟ್ವೇರು ಅದರಲ್ಲಿ ನೀವು ಇಂಟಿಗ್ರೇಟ್ ಮಾಡ್ಕೊಬೋದು ಎರಡನ್ನೂ. ಅದೊಂದು ಸಪ್ರೇಟ್ ಇಂಟರ್ಫೇಸ್ ಕೂಡ ಬರುತ್ತೆ. ನಿಮ್ಗೆ ಇನ್ ಕೇಸ್ ಬೇಕು ಅಂದರೆ ನೀವು ಅದನ್ನು ಬೈ ಮಾಡಿಬಿಟ್ಟು ಯೂಸ್ ಮಾಡ್ಕೊಬೋದು. ಇದನ್ನು ನಾವು ಪ್ಲಗಿನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ಬಂದು ಮಿನಿಮಮ್ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಟು ರನ್ ಆಫ್ಟರ್ ಎಫೆಕ್ಟ್ಸ್ ಅಂತ ಕೇಳ್ತಾ ಇದ್ದಾರೆ. ತುಂಬ ಜನ ಇದನ್ನು ನನ್ನ ಫ್ರೀಕ್ವೆಂಟಾಗಿ ಕೇಳ್ತಾ ಇರ್ತಾರೆ. ಮಿನಿಮಮ್ ಸಿಸ್ಟಮ್ ರಿಕ್ವೈರ್ಮೆಂಟ್ ಅಂತ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತ ಹೇಳಿದ್ರೆ 64 GB OS ಇರಲೇಬೇಕು, 64 GB ಆಪ್ರೇಟಿಂಗ್ ಸಿಸ್ಟಮ್ ಇರಬೇಕು. ಇದು ಬಿಟ್ಟರೆ ಇನ್ ಕೇಸ್ ನಿಮ್ಮ ಹತ್ರ 32 GB OS ಇದ್ರೂ ಅದು ವರ್ಕ್ ಆಗಲ್ಲ, ಸಾಫ್ಟ್ವೇರ್ ಇನ್ಸ್ಟಾಲೇ ಆಗಲ್ಲ. ಸೊ ಮಿನಿಮಮ್ 64 GB OS ಇರಲೇಬೇಕು. ಆ್ಯಂಡ್ 8 GB ರ್ಯಾಮ್ನ ನಾನು ಪ್ರಿಫರ್ ಮಾಡ್ತೀನಿ ಬೇಸಿಕ್ಕಾಗಿ. ಯಾಕಂದರೆ 4 GB ರ್ಯಾಮ್ ಇದ್ರೂ ನಿಮ್ಗೆ ಆ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ಬಟ್ ತುಂಬಾ ಸ್ಟ್ರಕ್ ಆಗುತ್ತೆ ಎಡಿಟ್ ಮಾಡೋವಾಗ. ನೀವು ಬೇಸಿಕ್ ಎಫೆಕ್ಟ್ಸ್ ಹಾಕಿದ್ರೂ ಸ್ಟ್ರಕ್ ಆಗೋದಾಗಿರಲಿ, ಎರರ್ ಬರೋದಾಗಿರಲಿ, ಈ ಥರ ಜಾಸ್ತಿ ಆಗಬಹುದು. ಬಟ್ ನಾನು ಸ್ಟಾರ್ಟ್ ಮಾಡಿದ್ದು 4 GB ರ್ಯಾಮಲ್ಲೇ ನನ್ನ ಲ್ಯಾಪ್ಟಾಪಲ್ಲಿ ಇದ್ದಿದ್ದು. ಆ್ಯಂಡ್ ಡಿಪೆಂಡ್ಸ್ ಆನ್ ಯುವರ್ ಗ್ರಾಫಿಕ್ ಕಾರ್ಡ್, ಸ್ಪೀಡ್ ಜಾಸ್ತಿ ಕಮ್ಮಿ ಆಗುತ್ತೆ. ಬಟ್ ಡೋಂಟ್ ವರಿ, ನಿಮ್ಮ ಹತ್ರ ಏನಿದೆಯೋ ಅದರಲ್ಲೇ ನೀವು ಸ್ಟಾರ್ಟ್ ಮಾಡಿ. ಜಸ್ಟ್ ಸಾಫ್ಟ್ವೇರ್ ಮೇಯ್ನಾಗಿ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಬೇಕು. ಇನ್ಸ್ಟಾಲ್ ಆದಮೇಲೆ ನಿಮ್ಮ ಹತ್ರ ಸ್ಲೋ ಆದ್ರೂ ಪರವಾಗಿಲ್ಲ, ನೀವು ಅದೇ ಸಾಫ್ಟ್ವೇರ್ನ ಉಪಯೋಗಿಸ್ಕೊಂಡು ಅದೇ ಒಂದು ಸಿಸ್ಟಮ್ನ ಉಪಯೋಗಿಸ್ಕೊಂಡು ಫಸ್ಟು ಬೇಸಿಕ್ನ ಕಲ್ತ್ಕೊಳ್ಳಿ. ಸೊ ನಾನು ಸ್ಟಾರ್ಟ್ ಮಾಡಿದಾಗಲೂ ನನಗೆ ಯಾವುದೇ ರೀತಿಯಾದ ಐಡಿಯಾ ಇರಲಿಲ್ಲ. ಆ್ಯಂಡ್ ನನ್ನ ಹತ್ರನೂ 4 GB ರ್ಯಾಮ್ ಇತ್ತು. ಎಡಿಟ್ ಮಾಡೋವಾಗ ನಾನು ಕಲಿಯೋವಾಗ ಬಹಳ ಸ್ಟ್ರಕ್ ಆಗೋದು, ಎರರ್ಗಳು ಬರೋದು, ಇರಿಟೇಟ್ ಆಗೋದು VFX ಅಥವಾ ಎಡಿಟ್ ಮಾಡೋವಾಗ. ಸೊ ಆ ಒಂದು ಟೈಮಲ್ಲಿ ನಾನು ಬೇಸಿಕ್ ಏನೇನಿದೆ ಅದಷ್ಟನ್ನು ಕಲ್ತ್ಕೊಂಡೆ. ಸೊ ದಟ್ ನೀವು ಒಂದು ಪ್ಲ್ಯಾನ್ ಮಾಡಿ ನೀವು ಒಳ್ಳೆ ಸಿಸ್ಟಮ್ನ ತೊಗೊಬೋದು. ಓವರ್ ಆಲ್ ಒಂದು ಓವರ್ ವ್ಯೂ ಸಿಗುತ್ತೆ ನಿಮಗೆ ಸಾಫ್ಟ್ವೇರ್ ಬಗ್ಗೆ. ಅದಾದಮೇಲೆ ನೀವು ಪ್ಲ್ಯಾನ್ ಮಾಡ್ಕೊಬೋದು.
ನೆಕ್ಸ್ಟ್ ಕ್ವಶನ್ ಬಂದು ಅಡೋಬಿ ಆಫ್ಟರ್ ಎಫೆಕ್ಟ್ಸ್ನ ನಾವು ಎಲ್ಲಿ ಬೈ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಅಡೋಬಿ ವೆಬ್ಸೈಟಲ್ಲಿ ನೀವು ಈ ಸಾಫ್ಟ್ವೇರ್ನ ಬೈ ಮಾಡ್ಬೋದು. ಇಲ್ಲಿ ಬಹಳಷ್ಟು ಪ್ಲ್ಯಾನ್ಗಳಿದೆ. ಇಂಡಿವಿಜುವಲ್ ಪ್ಲ್ಯಾನ್ ಇದೆ, ಫೋಟೋಗ್ರಫಿ ಪ್ಲ್ಯಾನ್ ಇದೆ, ಆ್ಯಂಡ್ ಓವರಾಲ್ ಅಡೋಬಿ ಫ್ಯಾಮಿಲಿ ಪರ್ಚೇಸ್ ಮಾಡಿದ್ರೆ ತಿಂಗಳಿಗೆ ಇಷ್ಟು ಕಟ್ಬೋದು ಅಂತ ಪ್ಲ್ಯಾನ್ ಇದೆ. ಸೊ ಈ ಒಂದು ಸಾಫ್ಟ್ವೇರ್ನ ನೀವು ಇಲ್ಲಿ ಬೈ ಮಾಡ್ಬೋದು. ಕೋರ್ಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆಫ್ಟರ್ ಎಫೆಕ್ಟ್ಸಲ್ಲಿ ಇರೋವಂಥ ಒಂದಷ್ಟು ಜನರಲ್ ಸೆಟ್ಟಿಂಗ್ಸ್ ಏನಿದೆ ಅದಷ್ಟನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದಟ್ ನಿಮಗೆ ಓವರಾಲ್ ಒಂದು ಐಡಿಯಾ ಬರುತ್ತೆ. ಫಸ್ಟು ಇಲ್ಲಿ ಪ್ರಿಫರೆನ್ಸ್ ಅಂತ ಏನಿದೆ, ಇದರಲ್ಲಿ ಜನರಲ್ ಸೆಟ್ಟಿಂಗ್ ಏನಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ಶೋ ಟೂಲ್ ಟಿಪ್ಸ್ ಅಂತೇನಿದೆ ಇದನ್ನು ಚೆಕ್ ಮಾಡಿರಿ. ಇದನ್ನು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೀವು ಯಾವುದೇ ಒಂದು ಐಕಾನ್ ಮೇಲೆ ನಿಮ್ಮ ಮೌಸ್ನ ಇಟ್ಟರೆ ಅಲ್ಲಿ ಅದರದ್ದು ಏನು ಸ್ಪೆಸಿಫಿಕ್ ಟೂಲ್ ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದೆ, ಅದನ್ನು ನೋಡಿಕೊಂಡು ನೀವು ಅರ್ಥ ಮಾಡ್ಕೊಬಹುದು. ಅದು ಬಿಟ್ಟರೆ ಆಟೋ ಸೇವ್ ಏನಿದೆ ಅದನ್ನು ನೀವು ಆನ್ ಮಾಡಿರಬೇಕು. ನಾನು ಇಲ್ಲಿ ನೋಡ್ಬೋದು ಆಟೋ ಸೇವ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ಬೋದು ನಾನು 20 ಮಿನಿಟ್ಸಿಗೆ ಕೊಟ್ಟಿದ್ದೀನಿ. ಇದನ್ನು ನೀವು ಇನ್ ಕೇಸ್ 5 ಮಿನಿಟ್ಸ್ಗೂ ಕೊಡ್ಬೋದು. ಇದನ್ನು 5 ಮಿನಿಟ್ಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಸಾಫ್ಟ್ವೇರ್ ಅದಾಗದ 5 ನಿಮಿಷಕ್ಕೂ ಸೇವ್ ಆಗ್ತಾ ಹೋಗುತ್ತೆ ಪ್ರಾಜೆಕ್ಟ್ ಫೈಲು. ಸೊ ಇದು ಬಹಳ ಇಂಪಾರ್ಟೆಂಟು. ನೆಕ್ಸ್ಟು ಮೀಡಿಯಾ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಈ ಒಂದು ಮ್ಯಾಕ್ಬುಕ್ಕಲ್ಲಿರೋದು 8 GB ರ್ಯಾಮು. ಇನ್ ಕೇಸ್ ನಿಮ್ಮ ಹತ್ರ 16 GB ಇದ್ದರೆ 16 GB ತೋರಿಸುತ್ತೆ. ಇಲ್ಲಿ ನೀವು ಸ್ಪೆಸಿಫಿಕ್ಕಲ್ಲಿ ಹೇಳ್ಬೋದು ಸಾಫ್ಟ್ವೇರ್ಗೆ ಇಷ್ಟು ರ್ಯಾಮ್ನ ಈ ಒಂದು ಸಾಫ್ಟ್ವೇರ್ಗೆ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಬಿಟ್ಬಿಡ್ಬೋದು ನೀವು. ಸೊ ಇಲ್ಲಿ ರ್ಯಾಮ್ ರಿಸರ್ವ್ ಫಾರ್ ಅದರ್ ಅಪ್ಲಿಕೇಶನ್ ಅಂತ ಏನಿದೆ ಇಲ್ಲಿ ನಾನು 2 GB ಕೊಟ್ಟಿದ್ದೀನಿ. ಅಂದರೆ 8 GB 2 GB ಬೇರೆ ಅಪ್ಲಿಕೇಶನ್ ನಾನೇನೋ ಯೂಸ್ ಮಾಡಿದ್ರೆ ಗೂಗಲ್ ಕ್ರೋಮ್ ಯೂಸ್ ಮಾಡ್ಬೋದು ಅಥವಾ ಬೇರೆ ಯಾವುದನ್ನ ರ್ಯಾಂಡಮ್ ಅಪ್ಲಿಕೇಶನ್ ಯೂಸ್ ಮಾಡಿದ್ರೆ ಅದಕ್ಕೆ ಯುಟಿಲೈಸ್ ಮಾಡ್ಕೊಳುತ್ತೆ. ಮೇಜರ್ ಚಂಕ್ ಏನಿದೆ 6 GB, ಆ 6 GB ಇಲ್ಲಿ ನಾನು ಆಫ್ಟರ್ ಎಫೆಕ್ಟ್ಸ್ನ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಬಿಟ್ಟಿದ್ದೀನಿ. ಇನ್ ಕೇಸ್ ನೀವು ಚೇಂಜ್ ಮಾಡಬೇಕಂದ್ರೆ ಇಲ್ಲಿ 2 ಅಂತ ಏನಿದೆ ಇದನ್ನು 4 ಮಾಡ್ಬೋದು. ಸೊ ಇಲ್ಲಿ 4 GB ಆಗುತ್ತೆ ಅಡೋಬಿ ಆಫ್ಟರ್ ಎಫೆಕ್ಟ್ಸ್ಗೆ. ಇನ್ ಕೇಸ್ ಇದನ್ನು ಫಿಕ್ಸ್ ಮಾಡಿದ್ರೆ ಇಲ್ಲಿ 2 ಆಗುತ್ತೆ. ಅಂದರೆ ಈ ಸಾಫ್ಟ್ವೇರ್ಗೆ ಸ್ಪೆಸಿಫಿಕಲಿ ಆಫ್ಟರ್ ಎಫೆಕ್ಟ್ಸ್ ಸಾಫ್ಟ್ವೇರ್ಗೆ ಇಷ್ಟು ರ್ಯಾಮ್ ಅಂತ ನೀವು ಕೊಟ್ಟುಬಿಡ್ಬೋದು. ಇಲ್ಲಿ ನಾನು 6 GB ರ್ಯಾಮ್ನ ಸ್ಪೆಷಲಿ ಫಾರ್ ಆಫ್ಟರ್ ಎಫೆಕ್ಟ್ಸ್ಗೆ ರಿಸರ್ವ್ ಮಾಡಿದ್ದೀನಿ. ಆ್ಯಂಡ್ ಆಡಿಯೋ ಹಾರ್ಡ್ವೇರ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿ. ಡಿಫಾಲ್ಟ್ ಔಟ್ಪುಟ್ ಅಂತ ಏನಿದೆ ಇಲ್ಲಿ ನನ್ನ ಸ್ಪೀಕರ್ ಇದೆ. ಇನ್ ಕೇಸ್ ನಿಮ್ಮ ಹತ್ರ ಏನಾರ ಹೆಡ್ಫೋನ್ ಇದ್ದರೆ ಹೆಡ್ಫೋನ್ ಹಾಕ್ಕೊಳ್ತೀರಾ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಎಕ್ಸ್ಟರ್ನಲ್ ಹೆಡ್ಫೋನ್ ಅಂತ ಒಂದು ಪಾಪಪ್ ಆಗುತ್ತೆ ಮೆಸೇಜು, ಅದನ್ನು ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ನಾನು ರೈಟ್ ನಾವು ಇವಾಗ ಮ್ಯಾಕ್ಬುಕ್ ಪ್ರೋ ಸ್ಪೀಕರ್ ಏನಿದೆ ಅದಕ್ಕೆ ಕೊಟ್ಟಿದ್ದೀನಿ. ಆ್ಯಂಡ್ ಇನ್ ಕೇಸ್ ನೀವು ರೀಜನಲ್ ಫಾಂಟ್ಸ್ ಅಂದರೆ ಕನ್ನಡ ಆಗಿರಲಿ, ತಮಿಳ್, ತೆಲುಗು ಆ ಥರ ಯಾವುದನ್ನ ರೀಜನಲ್ ಲ್ಯಾಂಗ್ವೇಜ್ ಫಾಂಟ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಟೈಪ್ ಅಂತೇನಿದೆ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಲ್ಯಾಟಿನ್ ಆ್ಯಂಡ್ ಸೌತ್ ಏಷ್ಯನ್ ಆ್ಯಂಡ್ ಮಿಡಲ್ ಈಸ್ಟರ್ನ್ ಅಂತಿದೆ. ಇಲ್ಲಿ ನೀವು ಸೌತ್ ಏಷ್ಯನ್ನ ಕ್ಲಿಕ್ ಮಾಡಬೇಕು. ಸೊ ದಟ್ ನೀವು ರೀಜನಲ್ ಲ್ಯಾಂಗ್ವೇಜ್ ಕನ್ನಡ, ತಮಿಳ್, ತೆಲುಗು ಆ ಥರ ಒಂದು ಫಾಂಟ್ನ ನಾವು ಯೂಸ್ ಮಾಡ್ಕೊಬೋದು. ನೆಕ್ಸ್ಟು ಮೀಡಿಯಾ ಆ್ಯಂಡ್ ಡಿಸ್ಕ್ ಕ್ಯಾಶಿ ಫೈಲ್ಸ್ ಅಂತಿದೆ. ಇಲ್ಲಿ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ನೀವು ಇನ್ ಕೇಸ್ ನೀವು SSDನ ಯೂಸ್ ಮಾಡ್ತಾ ಇದ್ದರೆ ಅದನ್ನು ನೀವು ಇಲ್ಲಿ ಚೂಸ್ ಫೋಲ್ಡರ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ SSD ಫೋಲ್ಡರ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇನ್ ಕೇಸ್ SSD ಇಲ್ಲ ಅಂತ ಹೇಳಿದ್ರು ನೋ ವರೀಸ್, ಅದೇನು ತೊಂದರೆ ಆಗೋಲ್ಲ. ನೆಕ್ಸ್ಟ್ ಓಕೆನ ಕ್ಲಿಕ್ ಮಾಡಿ. ಸೊ ಇವಾಗ ನಾವು ಮಾಡಿರೋಂಥ ಚೇಂಜಸ್ ಎಲ್ಲ ಅಪ್ಡೇಟ್ ಆಗಿದೆ. ಈ ಒಂದು ಕೋರ್ಸ್ನಲ್ಲಿ ನಾನು ನಿಧಾನಕ್ಕೆ ಒಂದೊಂದೇ ವಿಷಯನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಯಾಕಂದರೆ ನಿಮ್ಗೆ ಎಲ್ಲೂ ಡೌಟ್ ಬರಬಾರ್ದು. ಇನ್ ಕೇಸ್ ಡೌಟ್ ಬಂತು ಅಂತ ಹೇಳಿದ್ರು ಪಾಸ್ ಮಾಡ್ಕೊಂಡು ಅನಲೈಸ್ ಮಾಡ್ಕೊಂಡು ನೋಡಿ. ಆ್ಯಂಡ್ ತುಂಬ ಜನ ಯೂಶ್ವಲಿ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡ್ಬಿಡ್ತಾರೆ, ನಾನು ಅದನ್ನು ಪ್ರಿಫರ್ ಮಾಡಲ್ಲ. ಆ್ಯಂಡ್ ಎಲ್ಲನೂ ಓವರ್ ನೈಟ್ ಕಲ್ತ್ಕೊಂಬಿಡೋಣ, ಈ ಒಂದು ಕೋರ್ಸ್ನ ನೋಡ್ಬಿಡೋಣ ಬೇಗ ನೋಡೋ ಒಂದು ಆತರದಲ್ಲಿ ಅಲ್ಟಿಮೇಟ್ಲಿ ನೀವೇನು ಕಲಿಯೋದೇ ಇಲ್ಲ. ಸೊ ನಾನೇನು ಪ್ರಿಫರ್ ಮಾಡ್ತೀನಿ, ನಿಧಾನಕ್ಕೆ ಟೈಮ್ ಕೊಟ್ಟು ಒಂದೊಂದೇ ವಿಷಯನ ಕಲ್ತ್ಕೊಂಡು ಹೋಗಿ. ಸೊ ದಟ್ ನಿಮಗೆ ಓವರಾಲ್ ನಿಮಗೆ ಸಾಫ್ಟ್ವೇರ್ ವರ್ಕ್ ಫ್ಲೋ ಗೊತ್ತಾಗುತ್ತೆ. ಅದನ್ನು ಬಿಟ್ಟು ನೀವು ಫಾಸ್ಟ್ ಫಾರ್ವರ್ಡ್ ಮಾಡಿಕೊಂಡು ಎಲ್ಲನೂ ನೋಡ್ಬಿಟ್ಟೆ ಕೋರ್ಸ್ ನೋಡಿ ಮುಗಿಸ್ಬೇಕು ಅನ್ನೋ ಗೋಲ್ ಇಟ್ಕೊಂಡು ದಯವಿಟ್ಟು ಈ ಒಂದು ಕೋರ್ಸ್ನ ನೋಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಿಮಗೆ ಕಂಫರ್ಟಬಲ್ ಇದ್ದರೆ ಬುಕ್ಕು ಪೆನ್ ಇಟ್ಕೊಳ್ಳಿ. ಸೊ ಒಂದೊಂದೇ ವಿಷಯ ಏನೇನೆಲ್ಲ ಕಲಿತಾ ಹೋಗ್ತಿರೋ ಅದನ್ನು ಮೆನ್ಷನ್ ಮಾಡ್ಕೊಂಡು ಹೋಗಿ. ಸೊ ಓವರಾಲ್ ಒಂದು ವಿಡಿಯೋ ಆದ ನಂತರ ಅದನ್ನು ನೀವು ರೀಕಾಲ್ ಮಾಡ್ಬೋದು, ಬುಲೆಟ್ ಪಾಯಿಂಟ್ಸ್ ಥರ ಬರ್ಕೊಂಡು ಹೋಗಿ. ಸೊ ಓವರಾಲ್ ನೀವು ಏನೇನು ಕಲ್ತ್ರಿ ಅಂತ ನೀವು ರೀಕಾಲ್ ಮಾಡ್ಬೋದು. ಇದನ್ನು ನಾನು ಪ್ರಿಫರ್ ಮಾಡ್ತೀನಿ. ಲಾಸ್ಟ್ ನನ್ನ ಪರ್ಸ್ನಲ್ ಸಜೆಷನ್, ಪೇಷನ್ಸ್, ತಾಳ್ಮೆ ಇಟ್ಕೊಳ್ಳಿ. ಎಲ್ಲನೂ ಒಂದೇ ಸಲ ಕಲ್ತ್ಕೊಂಡ್ಬಿಡಬೇಕು ಅಂತ ರಶ್ ಮಾಡೋಕ್ಕೆ ಹೋಗಬೇಡಿ. ಸೊ ಓವರಾಲ್ ಇಟ್ ಟೇಕ್ಸ್ ಟೈಮ್ ಅಲ್ವಾ. ಸೊ ಒಂದೊಂದೇ ವಿಷಯನ ಸ್ಲೋವಾಗಿ ಕಲ್ತ್ಕೊಂಡು ಹೋಗಿ, ಆ ಥರ ಮಾಡಬೇಡಿ. ಒಂದೊಂದೇ ಕಲ್ತ್ಕೊಂಡು ಹೋಗ್ತಾ ಇದ್ದಾಗ ನಿಮಗೂ ಎಡಿಟ್ ಮಾಡೋವಾಗ ಕಾನ್ಫಿಡೆನ್ಸ್ ಬರುತ್ತೆ.